ಒಂದ್ಸಣ ಯೋಚನೆ ಮಾಡಿ, ಒಬ್ಬ ವ್ಯಕ್ತಿ ಮೇಲೆ ಒಂದು ಆರೋಪ ಇದೆ. ಅವರು ಜಾಮೀನ್ ಬೇಕು ಅಂತ ಕೋರ್ಟ್ಗೆ ಅರ್ಜಿ ಹಾಕ್ತಾರೆ. ಸರಿ. ಆದ್ರೆ ಆ ಕೋರ್ಟ್ ಇದೆಯಲ್ಲ, 6 ವರ್ಷಗಳ ಕಾಲ ಹೌದು ಅಂತನೋ ಹೇಳಲ್ಲ, ಇಲ್ಲ ಅಂತನೋ ಹೇಳಲ್ಲ, ಸುಮ್ನೆ ಕಾಯಿಸ್ತಾರೆ. 6 ವರ್ಷ? ಹೌದು. ಈಗ ಹೇಳಿ, ಇದು ನ್ಯಾಯನಾ ಅಥವಾ ನಮ್ಮ ಸಂವಿಧಾನ ಕೊಟ್ಟಿರೋ ಮೂಲಭೂತ ಹಕ್ಕಿನ ಉಲ್ಲಂಘನೆಯಾ? ಇವತ್ತು ನಾವು ಮಾತಾಡ್ತಿರೋದು ಇದೇ ತರದ ಒಂದು ಕೇಸ್ ಬಗ್ಗೆ. ಅಣ್ಣಾ ವಾಮನ್ ಭಲೇರಾವ್ ವಿರುದ್ಧ ಮಹಾರಾಷ್ಟ್ರ ರಾಜ್ಯ. ಇದು ನೋಡೋಕ್ಕೆ ಒಂದು ಭೂಮಿ ವಂಚನೆ ಕೇಸ್ ತರ ಕಂಡ್ರೂ ಇದರೊಳಗೆ ವೈಯಕ್ತಿಕ ಸ್ವಾತಂತ್ರ್ಯದ ದೊಡ್ಡ ಹೋರಾಟವೇ ಇದೆ. ಹೌದು, ಶೀಘ್ರ ನಿರ್ಣಯದ ಹಕ್ಕು ಅಂತಾರಲ್ಲ, ಅದ್ರ ಬಗ್ಗೆ. ಈ ಕೇಸ್ ಇಡೀ ದೇಶದ ನ್ಯಾಯಾಂಗ ವ್ಯವಸ್ಥೆ ಮೇಲೆ ಹೇಗೆ ಪರಿಣಾಮ ಬೀರಿತು ಅಂತ ನೋಡೋಣ. ಖಂಡಿತ. ಹಾಗಾದ್ರೆ ಈ ಪ್ರಕರಣದ ಮೂಲ ಎಲ್ಲಿದೆ? ಅಷ್ಟಕ್ಕೂ ಈ ಭೂವಂಚನೆ ನಡೆದಿದ್ದೇಗೆ? ಈ ಕಥೆ ಶುರುವಾಗೋದು 1996ರಲ್ಲಿ ಮಹಾರಾಷ್ಟ್ರದಲ್ಲಿ. ಅಲ್ಲಿ ಏನಾಗಿತ್ತು ಅಂದ್ರೆ, ಸತ್ಹೋಗಿದ್ದ ಕೆಲವು ಜಮೀನು ಮಾಲೀಕರ ಹೆಸರಲ್ಲಿ ನಕಲಿ ಸಹಿ ಹಾಕಿ ಅವರ ಜಮೀನನ್ನು ಬೇರೆಯವರಿಗೆ ಮಾರಾಟ ಮಾಡಲಾಗಿತ್ತು. ಓ, ಅದಕ್ಕೆ ಇದನ್ನ ಝಾಂಬಿ ಲ್ಯಾಂಡ್ ಡೀಲ್ ಅಂತ ಕರೆಯೋದು. ಹೌದೌದು. ಈ ಮಾರಾಟಕ್ಕೆ ಅನುಮೋದನೆ ಕೊಟ್ಟಿದ್ದು ಅಂದಿನ 2 ಕಂದಾಯ ಅಧಿಕಾರಿಗಳು. ಒಬ್ರು ಸರ್ಕಲ್ ಆಫೀಸರ್, ಇನ್ನೊಬ್ರು ತಲಾಟಿ. ಅಂದ್ರೆ ಅವರು ಮಾಲೀಕತ್ವದ ಬದಲಾವಣೆಯನ್ನು ಪ್ರಮಾಣೀಕರಿಸಿದ್ರು. ಈ ಏನದು ಮ್ಯೂಟೇಷನ್ ಎಂಟ್ರಿ ಅಲ್ವಾ? ಕರೆಕ್ಟ್. ಮ್ಯೂಟೇಷನ್ ಎಂಟ್ರಿ ಅಂದ್ರೆ ಸರ್ಕಾರಿ ದಾಖಲೆಗಳಲ್ಲಿ ಹಳೆ ಮಾಲೀಕರ ಹೆಸರು ತೆಗೆದು ಹೊಸ ಮಾಲೀಕರ ಹೆಸರನ್ನ ಅಧಿಕೃತವಾಗಿ ಸೇರಿಸೋದು. ಈ 2 ಅಧಿಕಾರಿಗಳು ಆ ಕೆಲಸವನ್ನು ಮಾಡಿದ್ರು. ಆದ್ರೆ ಇದರಲ್ಲಿ ಒಂದು ವಿಚಿತ್ರ ವಿಷಯ ಇದೆ ಅಲ್ವಾ? ಹೌದು. ವಿಚಿತ್ರ ಅಂದ್ರೆ, ಈ ಘಟನೆ ನಡೆದು 20 ವರ್ಷಗಳ ನಂತರ, ಅಂದ್ರೆ 2019ರಲ್ಲಿ ಈ ನಿವೃತ್ತ ಅಧಿಕಾರಿಗಳ ಮೇಲೆ FIR ದಾಖಲಾಯಿತು. 20 ವರ್ಷಗಳ ನಂತರವೇ? ಆಗ ಅವ್ರಿಗೆ ಬಂಧನದ ಭಯ ಶುರುವಾಗಿರ್ಬೇಕಲ್ಲ? ಖಂಡಿತವಾಗಿ. ಬಂಧನದ ಭೀತಿಯಲ್ಲಿದ್ದ ಅವರು ನಿರೀಕ್ಷಣಾ ಜಾಮೀನು ಅಂದ್ರೆ ಆಂಟಿಸಿಪೇಟರಿ ಬೇಲ್ ಕೋರಿ ಹೈಕೋರ್ಟ್ ಮೆಟ್ಲೇರಿದ್ರು. CRPC ಸೆಕ್ಷನ್ 438 ಪ್ರಕಾರ ಪೊಲೀಸರು ಅರೆಸ್ಟ್ ಮಾಡೋದಕ್ಕೂ ಮುಂಚೆನೇ ಕೋರ್ಟಿಂದ ರಕ್ಷಣೆ ಕೇಳೋದು. ನಿಖರವಾಗಿ. ಬಾಂಬೆ ಹೈಕೋರ್ಟ್ ಅವರಿಗೆ ಮಧ್ಯಂತರ ರಕ್ಷಣೆ ಕೂಡ ನೀಡಿತು. ಅಂದ್ರೆ ಕೇಸ್ ಮುಗಿಯೋವರೆಗೂ ಅರೆಸ್ಟ್ ಮಾಡೋ ಹಾಗಿಲ್ಲ ಅಂತ. ಒಂದು ನಿಮಿಷ, ಅಲ್ಲೇ ಅಲ್ವಾ ಸಮಸ್ಯೆ ಶುರುವಾಗಿದ್ದು? ಹೈಕೋರ್ಟ್ ಅವರಿಗೆ ರಕ್ಷಣೆ ಕೊಟ್ಟಿತ್ತು, ಆದ್ರೆ ಅಂತಿಮ ತೀರ್ಪು ಕೊಡ್ಲಿಲ್ಲ. ಅದೇ ಪಾಯಿಂಟ್. ಹೈಕೋರ್ಟ್ ಆ ಜಾಮೀನು ಅರ್ಜಿಯ ಮೇಲೆ ಯಾವುದೇ ಅಂತಿಮ ನಿರ್ಧಾರ ತೆಗೆದುಕೊಳ್ಳದೆ ಬರೋಬ್ಬರಿ 6 ವರ್ಷಗಳ ಕಾಲ. 6 ವರ್ಷ? ಹೌದು. 2019ರಿಂದ 2025ರವರೆಗೆ ಅದನ್ನ ಹಾಗೆಯೇ ಬಾಕಿ ಇರಿಸಿತ್ತು. ಒಂದು ಜಾಮೀನು ಅರ್ಜಿಗೆ ಇಷ್ಟೊಂದು ಸಮಯನ ನಂಬೋಕೆ ಕಷ್ಟ ಆಗ್ತಿದೆ. ಕೊನೆಗೆ ಈ ಕೇಸ್ ಸುಪ್ರೀಂ ಕೋರ್ಟ್ ತಲುಪಿದಾಗ ಏನಾಯ್ತು? ಸುಪ್ರೀಂ ಕೋರ್ಟ್ ಈ ವಿಳಂಬ ನೋಡಿ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿತು. ನ್ಯಾಯಾಲಯವು ಡೆಮೋಕಲ್ಸ್ನ ಕತ್ತಿ ಅನ್ನೋ ಒಂದು ರೂಪಕವನ್ನು ಬಳಸಿತು. ಸ್ವೋರ್ಡ್ ಆಫ್ ಡೆಮೋಕ್ಲೀಸ್ ಅಂದ್ರೆ ಯಾವುದೇ ಕ್ಷಣದಲ್ಲಿ ಬೀಳಬಹುದಾದ ಒಂದು ಕತ್ತಿಯ ಕೆಳಗೆ ಒಬ್ಬ ವ್ಯಕ್ತಿಯನ್ನು ನಿಲ್ಲಿಸಿ ನಿರಂತರ ಭಯದಲ್ಲಿ ಇಡುವುದು ತಪ್ಪು ಅಂತ ಹೇಳಿತು. ಇದು ನಮ್ಮ ಸಂವಿಧಾನದ 21ನೇ ವಿಧಿಯ ಸ್ಪಷ್ಟ ಉಲ್ಲಂಘನೆ ಅಂತಾನೂ ಹೇಳಿತು. ಸರಿ, ಈ ವಿಧಿ ಕೇವಲ ಬದುಕಿರುವ ಹಕ್ಕಲ್ಲ, ಘನತೆಯಿಂದ ಬದುಕು ಹಕ್ಕು ಕೂಡ ಹೌದು. ಹೌದು. ನಿರಂತರ ಭಯ ಮತ್ತು ಅನಿಶ್ಚಿತತೆಯಲ್ಲಿ ಬದುಕುವುದು ಘನತೆಯಲ್ಲ ಅಂತ ಕೋರ್ಟ್ ಸ್ಪಷ್ಟಪಡಿಸಿತು. ಹಾಗಾದ್ರೆ ಸುಪ್ರೀಂ ಕೋರ್ಟ್ ಅಂತಿಮವಾಗಿ ಕೊಟ್ಟ ತೀರ್ಪು ಏನು? 2 ಭಾಗದಲ್ಲಿತ್ತು ಅಂತ ಕಾಣುತ್ತೆ. ಹೌದು. ಕೋರ್ಟ್ 2 ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಂಡಿತು. ಮೊದಲನೆಯದಾಗಿ ಆ ಅಧಿಕಾರಿಗಳ ಬಗ್ಗೆ ವಂಚನೆಯ ಗಂಭೀರತೆ ಮತ್ತು ಅವರು ತನಿಖೆಗೆ ಸಹಕರಿಸುತ್ತಿಲ್ಲ ಅನ್ನೋ ಕಾರಣಕ್ಕೆ ಅವರ ನಿರೀಕ್ಷಣಾ ಜಾಮೀನ್ ಅರ್ಜಿಯನ್ನು ವಜಾಗೊಳಿಸಿತು. ಅಂದ್ರೆ ಅವರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಬೇಕು ಅಂತ ಹೇಳಿತು. ಹೌದು. ಸರಿ, ಅದು ಆರೋಪಿಗಳ ಬಗ್ಗೆ ಆಯಿತು. ಇನ್ನು 2ನೇ ನಿರ್ಧಾರ, ಅದೇ ಅಲ್ವಾ ಮುಖ್ಯವಾದದ್ದು? 2ನೇ ನಿರ್ಧಾರವೇ ಒಂದು ಐತಿಹಾಸಿಕ ಬದಲಾವಣೆಗೆ ಕಾರಣವಾಗಿದ್ದು. ಸುಪ್ರೀಂ ಕೋರ್ಟ್ ಭಾರತದ ಎಲ್ಲ ಉಚ್ಚ ನ್ಯಾಯಾಲಯಗಳಿಗೆ ಒಂದು ಕಟ್ಟುನಿಟ್ಟಿನ ನಿರ್ದೇಶನ ನೀಡಿತು. ಅದೇ 2 ತಿಂಗಳ ನಿಯಮ. ಹೌದು. ಇನ್ನು ಮುಂದೆ ಯಾವುದೇ ಜಾಮೀನ್ ಅಥವಾ ನಿರೀಕ್ಷಣಾ ಜಾಮೀನ್ ಅರ್ಜಿಗಳನ್ನು ಸ್ವೀಕರಿಸಿದ 2 ತಿಂಗಳೊಳಗೆ ಕಡ್ಡಾಯವಾಗಿ ಇತ್ಯರ್ಥಪಡಿಸಬೇಕು ಅಂತ ಹೇಳಿತು. ಇದು ನಿಜಕ್ಕೂ ಅದ್ಭುತ. ಅಂದ್ರೆ ಎಲ್ಲೋ ಮಹಾರಾಷ್ಟ್ರದ ಒಂದು ಹಳೆ ಭೂಮಿ ಕೇಸ್ ಇಡೀ ದೇಶದ ನ್ಯಾಯಾಂಗ ವ್ಯವಸ್ಥೆಯ ವೇಗವನ್ನೇ ಬದಲಾಯಿಸಿತು. ಅಸ್ತ್ರ. ತಮ್ಮ ಕಕ್ಷಿದಾರರ ಜಾಮೀನು ಅರ್ಜಿ ವಿಳಂಬವಾದರೆ ಈ ತೀರ್ಪನ್ನು ಉಲ್ಲೇಖಿಸಿ ಶೀಘ್ರ ವಿಚಾರಣೆಗೆ ಒತ್ತಾಯಿಸಬಹುದು. ಸಾರ್ವಜನಿಕರಿಗೂ ಒಂದು ಪಾಠ ಇದೆ. ವಂಚನೆಗೆ ಕಾಲಮಿತಿ ಇಲ್ಲ ಅನ್ನೋದು. ಹೌದು. 20 ವರ್ಷಗಳ ಹಿಂದಿನ ಪ್ರಕರಣಕ್ಕೂ ತನಿಖೆ ಎದುರಿಸಬೇಕಾಗಬಹುದು. ಒಟ್ಟಿನಲ್ಲಿ
ಆರೋಪಿಗಳು ಕಾನೂನನ್ನು ಎದುರಿಸಲೇಬೇಕು, ಆದರೆ ನ್ಯಾಯ ಕೊಡುವ ವ್ಯವಸ್ಥೆ ಸಮಯವನ್ನು ಗೌರವಿಸಲೇಬೇಕು ಅನ್ನೋದನ್ನು ಈ ತೀರ್ಪು ಸ್ಪಷ್ಟಪಡಿಸಿದೆ. ಹಾಗಾದರೆ ಕೊನೆಯದಾಗಿ ಒಂದು ಯೋಚನೆಯೊಂದಿಗೆ ಈ ಚರ್ಚೆಯನ್ನು ಮುಗಿಸೋಣ. ನಮ್ಮ ನ್ಯಾಯಾಲಯಗಳಲ್ಲಿ ಈಗಾಗಲೇ ಲಕ್ಷಾಂತರ ಪ್ರಕರಣಗಳು ಬಾಕಿಯಿವೆ. ಇಂಥ ಪರಿಸ್ಥಿತಿಯಲ್ಲಿ ಈ 2 ತಿಂಗಳ ಗಡುವು ಒಂದು ವಾಸ್ತವಿಕ ಪರಿಹಾರವೇ, ಅಥವಾ ಈಗಾಗಲೇ ಒತ್ತಡದಲ್ಲಿರುವ ವ್ಯವಸ್ಥೆಯ ಮೇಲೆ ಮತ್ತಷ್ಟು ಹೊರೆ ಹಾಕುವ ಆದರ್ಶವಾದಿ ನಿರ್ದೇಶನವೇ? ಇದು ನಾವು ಯೋಚಿಸಬೇಕಾದ ವಿಷಯ.